ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಲೈವ್ ಸ್ಟ್ರೀಮ್ ಮಾಡುವಾಗ ಗ್ರೀನ್ ಸ್ಕ್ರೀನಲ್ಲಿ ಈ ರೀತಿ ಕ್ವೆಶನ್ಸ್ನ ಯಾವ ರೀತಿ ಹಾಕಬೇಕು ಅಂತ ನನ್ನ ಕೆಲವೊಂದಷ್ಟು ಜನ ಕೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ರೀತಿ ಫುಲ್ ಸ್ಕ್ರೀನ್ ಬಂದ್ಬಿಡುತ್ತೆ, ಯಾವ ರೀತಿ ಹಾಕೋದು ಕ್ವೆಶನ್ಸು ಅಂತ ಕೇಳಿದರು. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ಯಾರಿಗಾದರೂ ಯೂಸ್ ಆದರೆ ನಂಗೆ ಅದೇ ಖುಷಿ. ಸೊ ನಾನು ಈ ಒಂದು ಕ್ವೆಶನ್ಸ್ನ ಎಡಿಟ್ ಮಾಡೋಕ್ಕೆ ಬಳಸ್ತಾ ಇರೋ ಆ್ಯಪು ಪಿಕ್ಸೆಲ್ ಲ್ಯಾಬ್ ಅಂತ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ತಮ್ಲೈನ್ ಎಲ್ಲ ಎಡಿಟ್ ಮಾಡೋಕ್ಕೆ ನಾನು ಇದೇ ಆ್ಯಪನ್ನು ಬಳಸ್ತಾ ಇದ್ದೆ. ಸೊ ಇದೇ ಆ್ಯಪಲ್ಲಿ ಈಗ ಕ್ವೆಶನ್ಸ್ ಕೂಡ ನಾನು ಎಡಿಟ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲಿಗೆ ನೀವು ಆ್ಯಪ್ನ ಓಪನ್ ಮಾಡಿದ್ರೆ ಈ ರೀತಿ ಒಂದು ಸ್ಕ್ರೀನ್ ಕಾಣುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆ, ನಿಮಗೆ ಕ್ಲಿಯರಾಗಿ ಈ ರೀತಿ ಕಾಣುತ್ತೆ. ಸೊ ನೀವು ಇಲ್ಲಿ ಕೆಳಗಡೆನೇ ಕೆಲವೊಂದಷ್ಟು ಥೀಮ್ಸ್ ಇರುತ್ತೆ. ಸೊ ಅದರಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡೋಕ್ಕೆ ಫೋರ್ತ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಆಪ್ಷನಲ್ಲೇ ಕಲರ್ ಅಂತ ಇದೆ. ಸೊ ಆ ಒಂದು ಆಪ್ಷನನ್ನು ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ಸಾಕಷ್ಟು ಕಲರ್ಗಳು ಬರುತ್ತೆ. ಕಲರ್ ಆ್ಯಂಡ್ ಗ್ರೇಡಿಯಂಟ್ ಅಂತ ಇದೆ. ಸೊ ಅದ್ರ ಮೂಲಕ ನೀವು ನಿಮಗೆ ಬೇಕಾದಂಥ ಬ್ಯಾಕ್ಗ್ರೌಂಡ್ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಸೊ ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ ಫಸ್ಟ್ ಇಲ್ಲಿ ಮೇಲೆ ಒಂದು ಪ್ಲಸ್ ಐಕಾನ್ ಕಾಣ್ತಿದೆ ಅಲ್ವಾ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪದಗಳಲ್ಲಿ ಎಷ್ಟು ಅಕ್ಷರ ಇದೆ ಸೊ ಅಷ್ಟು ಸಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಟೆಕ್ಸ್ಟನ್ನು. ಸೊ ನಾನಿಲ್ಲಿ ರ್ಯಾಂಡಮ್ ಆಗಿ ಸುಮ್ಮನೆ ಒಂದಷ್ಟು ಅಕ್ಷರಗಳನ್ನ ಹಾಕ್ತಾ ಇದ್ದೀನಿ. ಈ ರೀತಿ ಫಸ್ಟು ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ಸೊ ಇದನ್ನು ಎರೇಸ್ ಮಾಡ್ಕೊಬಿಟ್ಟು ಅದಾದಮೇಲೆ ಕನ್ನಡ ಟೈಪಿಂಗಲ್ಲಿ ಅಥವಾ ಇಂಗ್ಲೀಷ್ ಟೈಪ್ ಮಾಡಿದ್ರೆ ಇಂಗ್ಲೀಷಲ್ಲಿ ನಿಮಗೆ ಬೇಕಾಗಿರುವಂಥ ಪದಗಳನ್ನು ಹಾಕ್ಕೋಬೇಕು. ನಾನಿಲ್ಲಿ ವಿಡಿಯೋ ಸಲುವಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ಕೆಲವೊಂದಷ್ಟು ಅಕ್ಷರಗಳನ್ನು ಹಾಕ್ತಾ ಇದ್ದೀನಿ. ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಡಿಲೀಟ್ ಮಾಡಿ ನೀವು ಕ್ವೆಶನ್ಸಲ್ಲಿರೋ ಅಕ್ಷರಗಳನ್ನು ಹಾಕೋಬೇಕು. ಇದು ಅಕ್ಷರಗಳು ತುಂಬ ಕಡಿಮೆ ಇದೆ, ಅಂದರೆ ಚಿಕ್ಕದಾಗಿದೆ ಅಲ್ವಾ. ಸೊ ಅದನ್ನು ಸ್ವಲ್ಪ ಸೈಜ್ ದೊಡ್ಡದಾಗಿ ಮಾಡ್ಕೋತಿದ್ದೀನಿ. ನಿಮ್ಗೆ ಹೆಂಗೆ ಬೇಕಂಗೆ ಪ್ಲೇಸ್ ಮಾಡಿಕೊಂಡು ಯಾವ ಸೈಜಲ್ಲಿ ಅಕ್ಷರಗಳು ಬೇಕೋ ಅದನ್ನು ಸೈಜ್ ನೀವು ಸರಿ ಮಾಡಿಕೊಂಡು ಇಲ್ಲಿ ಎರಡನೇ ಆಪ್ಷನ್ ಪ್ಲಸ್ ಐಕಾನ್ ಪಕ್ಕದಲ್ಲಿ ಎರಡನೇ ಆಪ್ಷನ್ ಇದೆ ಅಲ್ವಾ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸೇವ್ ಆ್ಯಸ್ ಪ್ರಾಜೆಕ್ಟ್ ಆ್ಯಂಡ್ ಸೇವ್ ಆ್ಯಸ್ ಇಮೇಜ್ ಎರಡು ಆಪ್ಷನ್ ಬರುತ್ತೆ. ಅದರಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಫಸ್ಟ್ ಒಂದು ಇಮೇಜಿಗೆ ಈ ರೀತಿ ಒಂದು ಸಣ್ಣ ಆ್ಯಡ್ ಬರುತ್ತೆ. ಸೊ ಅದಾದಮೇಲೆ ಎಲ್ಲ ಇಮೇಜ್ಗಳನ್ನು ನೀವು ಸೇವ್ ಮಾಡ್ಕೋಬೋದು. ಯಾವುದೇ ರೀತಿ ಆ್ಯಡ್ ಬರಲ್ಲ, ಫಸ್ಟ್ ಇಮೇಜಿಗೆ ಮಾತ್ರ ಆ್ಯಡ್ ಬರುತ್ತೆ. ಸೊ ಅದಾದಮೇಲೆ ನೋಡಿ, ನಾನು ಮತ್ತೆ ಅಕ್ಷರಗಳನ್ನ ಹಾಕೋಕ್ಕೆ ಸುಮ್ಮನೆ ಅದ್ರ ಮೇಲೆ ಪ್ರೆಸ್ ಮಾಡಿ, ಇರೋ ಅಕ್ಷರಗಳ ಮೇಲೆ ಪ್ರೆಸ್ ಮಾಡಿ ಸುಮ್ಮನೆ ಸೈಡ್ಗೆ ಹೇಳಿದ್ರೆ ಅದೆಲ್ಲ ಹೊರಟೋಗುತ್ತೆ. ಮತ್ತು ಅದೇ ಥರ ಟೆಕ್ಸ್ಟನ್ನು ಆ್ಯಡ್ ಮಾಡಿಕೊಂಡು ನ್ಯೂ ಟೆಕ್ಸ್ಟ್ ಆ್ಯಡ್ ಮಾಡಿ ಅಕ್ಷರಗಳನ್ನ ಹಾಕ್ಕೊಂಡು ಸೇವ್ ಮಾಡ್ಕೊಳ್ಳೋದು. ಗ್ಯಾಲರಿಗೆ ಡೈರೆಕ್ಟಾಗಿ ಸೇವ್ ಆಗುತ್ತೆ. ಇಮೇಜ್ ಸೈಜ್ ಇದು ನಾನು ಸ್ಕ್ವೇರಲ್ಲಿ ಇಟ್ಟಿದ್ದೀನಿ. ಸೊ ನೀವು ಹಾಕೋರು ಚೆಕ್ ಮಾಡ್ಕೋಬೋದು. ಬಟ್ ಅದು ಫುಲ್ ಸ್ಕ್ರೀನ್ ಲೈವ್ಗೆ ಹಾಕಿದಾಗ ತುಂಬ ದೊಡ್ಡದಾಗಿ ಬಂದುಬಿಡುತ್ತೆ ಅಕ್ಷರಗಳು. ಸೊ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ತೋರಿಸಿದ್ದೀನಿ. ಸೊ ನಿಮಗೆ ಬೇಕಾದ ಕಲರಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೋಬೋದು. ಸೊ ಇಮೇಜಸ್ ಎಲ್ಲ ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಾನು ಎಡಿಟ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ ಮತ್ತೆ ನಾನು ಇನ್ನೊಂದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಕಲರ್ನ ಮತ್ತೆ ಒಂದು ಅಂದರೆ ಕ್ವೆಶನ್ನ ಮಾಡ್ಕೋತಾ ಇದ್ದೀನಿ. ಸೊ ಸಿಂಪಲಾಗಿ ನಿಮಗೆ ಅಕ್ಷರಗಳು ಅದೇ ಇರುತ್ತೆ, ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ನೀವು ಬ್ಯಾಕ್ಗ್ರೌಂಡ್ ಕಲರ್ ಮಾತ್ರ ಮಾಡಿದ್ರೆ. ಸೊ ನೋಡಿ, ಈ ರೀತಿ ಫುಲ್ ಇರೋ ಕ್ವೆಶನ್ ಹಾಕಿದ್ರೆ ಲೈವ್ ಸ್ಟ್ರೀಮ್ಗೆ ಹಾಕಿದಾಗ ಫುಲ್ಲು ಬಂದುಬಿಡುತ್ತೆ ದೊಡ್ಡದಾಗಿ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಎಡಿಟ್ ಆಪ್ಷನಿಗೆ ಹೋಗಿ ಫೋಟೋನ ಎಡಿಟ್ ಆಪ್ಷನ್ ಕೊಟ್ಟರೆ ಈ ರೀತಿ ಸ್ವಲ್ಪ ಚಿಕ್ಕದಾಗುತ್ತೆ ಫೋಟೋ. ಪ್ರತಿಯೊಂದು ಲೈವಲ್ಲೂ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಇರಬೇಕು. ಆ್ಯಂಡ್ ಕ್ವೆಶನ್ಸ್ ಕೂಡ ರಿಪೀಟೆಡ್ ಕ್ವೆಶನ್ಸ್ ಹಾಕಬೇಡಿ, ರಿಯೂಸ್ಡ್ ಕಂಟೆಂಟ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಅದಾದಮೇಲೆ ಅದನ್ನು ಸ್ಕ್ರೀನ್ಶಾಟ್ ತಗೋತೀನಿ. ಈಗ ಲೈವ್ ಸ್ಟ್ರೀಮಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿ ಸೆಟ್ಟಿಂಗ್ಸ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಲೈವ್ ಸ್ಟ್ರೀಮ್ ಆನ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಆನ್ ಆಗಿರಲೇಬೇಕು. ಕ್ಯಾಮ್ರಾ ಆನ್ ಆಗಿದ್ದರೆ ಮಾತ್ರ ನಿಮಗೆ ಆಪ್ಷನ್ಸ್ ತೋರಿಸೋದು ಗ್ರೀನ್ ಸ್ಕ್ರೀನ್ದು. ಕ್ಯಾಮ್ರಾ ಆಫ್ ಆಗಿದ್ದರೆ ಗ್ರೀನ್ ಸ್ಕ್ರೀನ್ ಆಪ್ಷನ್ ತೋರಿಸಲ್ಲ.
ಸೊ ಬ್ಯಾಕ್ ಕ್ಯಾಮ್ರಾ ಆದರೂ ಸರಿ ಅಥವಾ ಫ್ರಂಟ್ ಕ್ಯಾಮರಾ ಆದರೂ ಸರಿ ಕ್ಯಾಮ್ರಾ ಆನ್ ಆಗಿರಲೇಬೇಕು. ನೋಡಿ ಕ್ಯಾಮ್ರಾ ಆನ್ ಆಗಿದ್ರೆ ಮಾತ್ರ ಸೈಡ್ ಆಪ್ಷನ್ಸ್ ತೋರಿಸುತ್ತೆ, ಇಲ್ಲಾಂದರೆ ಈ ರೀತಿ ಬರೀ ಮೂರೇ ಮೂರು ಆಪ್ಷನ್ ಬರುತ್ತೆ ಅಷ್ಟೇ. ಸೊ ಇದಾದಮೇಲೆ ಇಲ್ಲಿ ಕೆಳಗಡೆ ಡೌನ್ ಆ್ಯರೋ ಇದೆಯಲ್ವಾ, ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ 7ನೇ ಆಪ್ಷನಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಇದೆ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ಈ ರೀತಿ ಸ್ಕ್ರೀನೆಲ್ಲ ಗ್ರೀನ್ ಆಗುತ್ತಲ್ವಾ, ಇಲ್ಲಿ ಕೆಳಗಡೆ ನಿಮ್ಮ ಗ್ಯಾಲರಿಲಿರೋ ಫೋಟೋಸ್ ಎಲ್ಲ ಶೋ ಆಗ್ತಿರುತ್ತೆ. ಸೊ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ ಡನ್ ಅಂತ ಇದೆ, ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡ್ಕೋಬೇಕು. ಆವಾಗ ನಿಮ್ಮ ಸ್ಕ್ರೀನಲ್ಲಿ ಪೂರ್ತಿ ಅದು ಕಂಡಿರುತ್ತೆ. ಎಡಿಟ್ ಮಾಡದೇ ಇರೋ ಫೋಟೋ ಈ ರೀತಿ ಫುಲ್ ಸ್ಕ್ರೀನ್ ಬಂದುಬಿಡುತ್ತೆ. ಸೊ ಈ ರೀತಿ ಆಗೋದು ಬೇಡ ಅಂತ ಅಂದರೆ ನೀವು ಇಮೇಜ್ ಸೈಜನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಆವಾಗ ಅದು ಈ ರೀತಿ ಕಾಣುತ್ತೆ. ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಕ್ವೆಶನ್ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಗ್ರೀನ್ ಸ್ಕ್ರೀನ್ಗೆ ಹೋದರೆ ಮತ್ತೆ ಅಲ್ಲಿ ಕೆಳಗಡೆ ಗ್ಯಾಲರಿಲಿರೋ ಫೋಟೋಸ್ ಕಾಣುತ್ತೆ. ಸೊ ಅದಾದಮೇಲೆ 1, 2, 3 ಆ ಥರ ಚೇಂಜ್ ಮಾಡಿಕೊಂಡು ಹೋಗೋದು ಅಷ್ಟೇ.